ಹಾಯ್ ವೀಕ್ಷಕರೇ, ವೆಲ್ಕಮ್. ಏನು ನೋಡ್ತಾ ಇದ್ದೀರಾ? ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನೆಲ್. ಇನ್ ಸರ್ಚ್ ಆಫ್ ನ್ಯೂ ಟ್ಯಾಲೆಂಟ್, ವಿ ಆರ್ ಹಿಯರ್ ಬೈ ಮಿಸ್ಟರ್ ವೆಲ್ಕಮಿಂಗ್ ಸೆನ್ಸೈ ಮುನೀಶ್ ಗೌಡ ಅವ್ರನ್ನ. ಅವರು ನಮ್ಮ ಇದಕ್ಕೆ ಇನ್ನೊಂದು ಅನದರ್ ಸೆಗ್ಮೆಂಟ್ ಅರ್ಜುನ ಆರ್ಟ್ ಅಕಾಡೆಮಿ, ಇದರಲ್ಲಿ ಅವರು ಕರಾಟೆ ಟೀಚ್ ಮಾಡ್ತಾ ಇದ್ದಾರೆ. ಕರಾಟೆ ಕೋಚ್. ವೆಲ್ಕಮ್ ಮುನೀಶ್ ಅವರೇ, ಮೊದಲಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಶೆಡ್ಯೂಲಲ್ಲಿ ಸೊ ಫಸ್ಟ್ ಆಫ್ ಆಲ್ ಟೆಲ್ ಮಿ ಅಬೌಟ್ ಯುವರ್ಸೆಲ್ಫ್ ಅಂತ ಎಲ್ಲರೂ ಕೇಳೋದು. ಸೊ ನಿಮ್ಗೂ ಹೇಳ್ತಾ ಇದ್ದೀನಿ. ನಾನು ಮುನೀಶ್ ಗೌಡ ಅಂತ ನನ್ನ ಹೆಸರು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲ ಕಿಕ್ಕೇರಿಯಲ್ಲೇ. ಓದಿದ್ದು ಕೂಡ ಕಿಕ್ಕೇರಿ. ಇವಾಗ ಕರೆಂಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಮುಗಿದು ಥರ್ಡ್ ಇಯರ್ ಕಾಲೇಜ್ ಏಷಿಯಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಕರಾಟೆ, ಇಂಜಿನಿಯರಿಂಗ್, ಹಾಬೀಸ್ ಎಲ್ಲ ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟೇಜಿಗೆ ಹೋಗ್ತೀನಿ. ಸೊ ಇನ್ನೊಂದು ನೀವು ಹೇಳಿದ್ಮೇಲೆ ನನಗೆ ಇದಾಯ್ತು, ವೈ ಕರಾಟೆ, ಯಾಕೆ ಕರಾಟೆನ ಚೂಸ್ ಮಾಡಿ? ಕರಾಟೆ ನಾನ್ ಚೂಸ್ ಮಾಡಿಲ್ಲ, ಸ್ವಲ್ಪ ಫಿಲ್ಮಿ ಸ್ಟೈಲ್ ಆಗ್ಬೋದು. ಚೂಸ್ ಮಾಡಿಲ್ಲ. ಫಸ್ಟ್ ಭರತನಾಟ್ಯಂ ಡ್ಯಾನ್ಸ್ ಹೋಗ್ತೀವಿ. ಸೆಕೆಂಡ್ ಅಂಡ್ ಥರ್ಡ್ ಸ್ಟ್ಯಾಂಡರ್ಡ್. ಸೊ ಒಂದು ವರ್ಷ ಡ್ಯಾನ್ಸಿಗೆ ಹೋದೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಯೂಶಲಿ ಸಮ್ಮರ್ ಅಲ್ಲಿ ಯಾವ ಸ್ಪೋರ್ಟ್ಸ್ ಅಂತಿಲ್ಲ. ಸಮ್ಮರ್ ಅಲ್ಲಿ ನಾನು ಅಜ್ಜಿ ಮನೆ ಹೋಗ್ತೀವಿ, ಅಲ್ಲಿ ಆಟ ಡ್ಯಾನ್ಸ್. ಮತ್ತೆ ಸಮ್ಮರ್ ಆದ್ಮೇಲೆ ಒಂದು ಆ ಸ್ಪೋರ್ಟ್ ಮೇಲೆ ನನಗೆ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಸೊ ಮನೇಲಿ ಏನ್ ಮಾಡಿದ್ರು, ಮನೇಲಿ ಸರಿ ಆಯ್ತು ಬೇಡ ಅಂತ ನಿಲ್ಸಿದ್ರು. ನಮ್ಮ ನೇಬರ್ ಮತ್ತೆ ನಮ್ಮ ಅಮ್ಮ ಇಬ್ರು ವಾಕಿಂಗ್ ಹೋಗ್ತಿದ್ರು. ಸೊ ವಾಕಿಂಗ್ ಹೋದ್ರೆ ಪಾರ್ಕಿಗೆ ಆಟಾಡ್ತಿದ್ವಿ. ನನ್ನ ನೇಬರ್ ಫ್ರೆಂಡ್ಸ್ ಮತ್ತೆ ನಮ್ಮ ಜೊತೆ ನಾನು ಹೋಗ್ತಿದ್ದೆ. ಸೊ ಆಟಾಡ್ತಿದ್ವಿ ನಮ್ಮ ಪಾರ್ಕಿಗೆ. ನಮ್ಮ ನೇಬರ್ ಏನ್ ಮಾಡಿದ್ರು, ಅವ್ರ ಮಕ್ಕಳೆಲ್ಲ ಟ್ಯೂಷನ್ ಕರ್ತಾರೆ. ಸೊ ನಾನು ಹೋಗ್ತಾ ಅವ್ರಿಗೆ ಪಾರ್ಕಿಗೆ ಏನ್ ಆಟಾಡೋದು ಅಂದ್ಬಿಟ್ಟು ಅದೇ ಪಾರ್ಕ್ ಹತ್ರ ಪಾರ್ಕ್ ಸರೌಂಡಿಂಗ್ ಕರೆಕ್ಟ್ ಕಲಿಸ್ತೀನಿ. ಸೊ ನಮ್ಮ ವಾಕ್ ಹೋಗ್ತಿದ್ರು. ಹಂಗಿದ್ರೆ 1 hour ಹೋಗಿ ಬರೋರು ನೀನು ಕ್ಲಾಸ್ ಮಾಡ್ಬೋದಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ 1 hour ವಾಕ್ ಮಾಡೋಷ್ಟರಲ್ಲಿ ನಾನು ಅಲ್ಲಿ ಒಬ್ಬನೇ ಆಟಾಡೋದು. ಅದು ಕ್ಲಾಸ್ ಮಾಡಿ ಏನಾದ್ರು ಕಲಿಬೇಕು ಅಂತ ಸೇರಿಸಿದ್ದೆ. ಸೊ ಅಲ್ಲಿ ಸೇರಿದ್ಮೇಲೆ ನಾನು ಸೇರಿದ್ದು ಇನ್ನೂ ನೆನಪಿದೆ, 2013 or 14 ನವೆಂಬರ್ ಮಿಡ್ಡಲ್ಲಿ ನಾನು ಸೇರಿದ್ದು. ಸೊ ಅದಾಗಿ 1.5 ಮಂತ್ಗೆ ನನಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಸಿಗುತ್ತೆ. ವೈಟ್ ಬೆಲ್ಟ್ ಅಲ್ಲಿ ಇದ್ದಾಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನಾನು 1 ಮಂತ್ ಅಲ್ಲಿ ಅದೇನ್ ಪ್ರಾಕ್ಟೀಸ್ ಮಾಡಿದ್ರು ನನಗೆ ನಿಜವಾಗ್ಲೂ ಇಲ್ಲ. ಅಲ್ಲಿ ನಾನು ಸ್ಟೇಟ್ಗೆ ಥರ್ಡ್ ಬರ್ತೀನಿ. ವೈಟ್ ಬೆಲ್ಟ್ ಕರ್ನಾಟಕ ಸ್ಟೇಟ್ ಲೆವೆಲ್ ಥರ್ಡ್ ಬರ್ತೀನಿ. ಅಲ್ಲಿಂದ ನನ್ಗೊಂದು ಸೆಲ್ಫ್ ಮೋಟಿವೇಶನ್ ಅಥವಾ ಪುಷ್ ಸಿಕ್ತು. ಮನೇಲಾಗ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ಫ್ಯಾಮಿಲಿನಲ್ಲಾಗ್ಲಿ ಅಥವಾ ಕರಾಟೆ ಕಡೆಯಿಂದಾಗಲಿ ಹೋದು ಸ್ಟೇಟ್ ಲೆವೆಲ್ ಥರ್ಡ್ ಬೆಲ್ಟ್, ವೈಟ್ ಬೆಲ್ಟ್ ಸ್ಟೇಟ್ ನ ಒಂದು ತಿಂಗಳಾಗಿದೆ, ಅದು ಗೊತ್ತಾಗುತ್ತೆ. ಒಂದು ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಬರ್ತಿದ್ರೆ ಅದನ್ನ ಇದಿರಲ್ಲ, ಏನು ಗೊತ್ತಿಲ್ಲ ಇರೋರು ರ್ಯಾಂಕ್ ಬಂದಾಗ ಅವಾಗ ಎಲ್ಲರೂ ತಿಳ್ಕೊಡ್ತಾರೆ. ಆದ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಆಯ್ತು. ಸೊ ಅಲ್ಲಿ ಗೆದ್ದ ಮೇಲಿಂದ ನನಗೊಂದು ಮೋಟಿವೇಶನ್ ಸಿಕ್ತು. ಆಮೇಲೆ ಕರಾಟೆ ನನ್ನ ಹಾಬಿ ಆಗಿ ಕನ್ವರ್ಟ್ ಮಾಡ್ತೀನಿ. ಸ್ಕೂಲಿಂದ ಬರೋದು ವೀಕ್ಲಿ 2 days ಕ್ಲಾಸ್ ಇರ್ತಿತ್ತು. 2 days ಕ್ಲಾಸ್ ಹೋಗೋದು, ಅಗೇನ್ 3 months ಎಕ್ಸಾಮ್, ಮತ್ತೆ ಕಾಂಪಿಟೇಷನ್ ಅಟೆಂಡ್ ಮಾಡೋದು, ಅದೇ ರೆಗ್ಯುಲರ್ ಸ್ಟಾಫ್ ಆಯ್ತು. ಹೀಗೆ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವತ್ತಿಗೆ ಆಲ್ಮೋಸ್ಟ್ 10 years ಕಂಪ್ಲೀಟ್ ಆಗಿದೆ. ಇನ್ನು 10 years ಆದ್ಮೇಲೆ ನಾನು ಮಾಸ್ಟರ್ ಆಗಿ ಕೂಡ ಕನ್ವರ್ಟ್ ಆಗಿದ್ದೀನಿ. ಒಬ್ಬ ಸ್ಟೂಡೆಂಟ್ ಆಗಿ ಸೇರಿ, ಟೈಮ್ ಪಾಸ್ಗೋಸ್ಕರ ಸ್ಟೂಡೆಂಟ್ ಆಗಿ ಸೇರಿ, ಪಾರ್ಟ್ ಟೈಮ್ ಟೀಚಿಂಗ್ ಮಾಸ್ಟರ್ ಆಗಿ ನಾನೇನ್ ಕಲ್ತಿದ್ದೀನೋ ಕೈಲಾದಷ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಲಿಸಿ ಅವರನ್ನು ಮೇಲೆ ಬರ್ತೀನಿ ಅಂತ. ಥ್ಯಾಂಕ್ಸ್ ಟು ಯುವರ್ ಮದರ್ ಹೂ ಇಸ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು. ಸೊ ನೀವು ಏನ್ ಮಾಡಿದ್ರೆ ಬ್ಲಾಕ್ ಬೆಲ್ಟ್ ಆದ್ಮೇಲೆ ಏನ್ ಮಾಡ್ತಾರೆ? ಸರ್ ಫಸ್ಟ್ ನಾವು ವೈಟ್ ಬೆಲ್ಟ್ ಸೇರಿದ್ಮೇಲೆ ನಮಗೆ 3 years or 3.5 years ಬೇಕಾಗುತ್ತೆ. ಯಾವ್ದು ಬೆಲ್ಟ್ ಎಕ್ಸಾಮ್ ಸ್ಕಿಪ್ ಮಾಡಿದ್ರೆ ಬ್ಲಾಕ್ ಬೆಲ್ಟ್ ಬರುತ್ತೆ. ಸೊ ಯಾವುದೇ ಮಗು ಆಗಲಿ ಫಸ್ಟ್ ಎಲ್ಲೂ ಒಂದೇ ಮಾಡಿಲ್ಲ. ಕೆಲವ್ರಿಗೆ ಬೇಗ ಕ್ಲಾಸ್ ಮಾಡುತ್ತೆ, ಕೆಲವ್ರಿಗೆ ತುಂಬಾ ನಿಧಾನ ಕ್ಲಾಸ್ ಮಾಡುತ್ತೆ, ಕೆಲವರು ಆವರೇಜ್ ತಗೊಂಡ್ಬಿಡ್ತಾರೆ. ನನಗೇನೋ ಬೇಗ ಕ್ಲಾಸ್ ಮಾಡಿರ್ತಾರೆ. ಸೊ ನಾನು 3 years ಗೆ ನಾನು ಬ್ಲಾಕ್ ಬೆಲ್ಟ್ ಕಂಪ್ಲೀಟ್ ಮಾಡಿ ಫಸ್ಟ್ ಬ್ಲಾಕ್ ಬೆಲ್ಟ್ ಅಂತ ಹೇಳ್ತೀನಿ. ಅಂದ್ರೆ ಜೂನಿಯರ್ ಸ್ಟೂಡೆಂಟ್, ಅಲ್ಲಿಗೆ ಬೇಸಿಕ್ ಕರಾಟೆ ಮುಗಿತು ಅಂತ. ನಾವು 3 ವರ್ಷ ಏನ್ ಮಾಡ್ತೀವಿ ಅದಷ್ಟು ಬೇಸಿಕ್ ಕರಾಟೆ. ನಾವು ಫಸ್ಟ್ 10th PUC ಆ ಥರ ಏನು ಡಿಫರ್ ಮಾಡ್ತೀವಿ. ಸೊ ವೈಟ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಬರೋ ಅಷ್ಟರಲ್ಲಿ ನಿಮ್ಗೆ ಬೇಸಿಕ್ ಕರಾಟೆ ಮುಗಿತು. ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಿಮಗೆ ಇಂಟರ್ಮೀಡಿಯೇಟ್ ಕರಾಟೆ ಸ್ಟಾರ್ಟ್. ಫಸ್ಟ್ ಬ್ಲಾಕ್ ಬೆಲ್ಟ್ ಅಲ್ಲಿ ನೀವು ಬೇಸಿಕ್ಸ್ ಏನ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಇದ್ರೆ ಬ್ಲಾಕ್ ಬೆಲ್ಟ್ ಸಿಗುತ್ತೆ ಎಕ್ಸಾಮ್ ಅಲ್ಲಿ.
ಇವಾಗ ಎಕ್ಸಾಮ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬ್ಲ್ಯಾಕ್ ಬೆಲ್ಟ್ ಅಲ್ಲಿ ಫಸ್ಟ್ ರಾನ್ ಅಂತ ತಗೊಂಡು ಅದು ಗ್ರೇಡ್ 1 ಇರುತ್ತೆ. ನೆಕ್ಸ್ಟ್ ಹೋಗ್ಬೇಕಂದ್ರೆ ಗ್ರೇಡ್ 2 ಸೆಕೆಂಡ್ ರಾನ್ ಅಂತ ಬರುತ್ತೆ. ಈ ರಾನ್ ಅಥವಾ ಈ ರಾನ್ ಅಂತ ಕರೀತಾರೆ. ಸೊ ನೀವು ಫಸ್ಟ್ ರಾನ್ ಇಂದ ಸೆಕೆಂಡ್ ರಾನ್ ಬರಬೇಕಂದ್ರೆ ಕೆಲವೊಂದು ಟ್ರೈನಿಂಗ್ ಇರುತ್ತೆ. ನೀವು 2 years ಪ್ಲಸ್ ಪ್ರಾಕ್ಟೀಸ್ ಇರಬೇಕು ಅಥವಾ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಈ ಕಾಂಪಿಟೇಷನ್ ವಿನ್ ಆಗಬೇಕು. ಆ ತರ ಒಂದು ಕೆಲವೊಂದು ಟ್ರೈನಿಂಗ್ ಇರುತ್ತೆ. ಅಷ್ಟು ಅಲ್ಲದೆ ಪರ್ಫಾರ್ಮೆನ್ಸ್ ಇರುತ್ತೆ. ಬ್ಲಾಕ್ ವೈಟ್ ಬೆಲ್ಟ್ ಇಂದ ಬ್ಲಾಕ್ ಬೆಲ್ಟ್ ಪರ್ಫಾರ್ಮೆನ್ಸ್ ಬೇರೆ, ಫಸ್ಟ್ ಟೈಮ್ ಬ್ಲಾಕ್ ಬೆಲ್ಟ್ ಇಂದ ಸೆಕೆಂಡ್ ಟೈಮ್ ಬ್ಲಾಕ್ ಬೆಲ್ಟ್ ಪರ್ಫಾರ್ಮೆನ್ಸ್ ಬೇರೆ, ಅದು ಲೆವೆಲ್ ಬೇರೆ ಇರುತ್ತೆ. ಆ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ನಿಮಗೆ ಪ್ರಮೋಷನ್ ಕೊಡ್ತಾರೆ. ಅದನ್ನ ಎಕ್ಸಾಮ್ ಮಾಡಿ ಫಿಸಿಕಲ್ ರೈಟಿಂಗ್ ರಿಟರ್ನ್ ಟೆಸ್ಟ್ ಏನು ಕೂಡ ಇರಲ್ಲ, ಕಂಪ್ಲೀಟ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಇದು ಫುಲ್ ಕಂಪ್ಲೀಟ್ ಫಿಸಿಕಲ್ ಆಗಿರುತ್ತೆ. ಫಿಸಿಕಲ್ ಟೆಸ್ಟ್ ಟೆಸ್ಟ್ ಮುಗಿಸಿದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಅಸೋಸಿಯೇಷನ್ ಕಡೆಯಿಂದ ಆಗ್ಬೋದು ಅಥವಾ ಸೆಂಟ್ರಲ್ ಅಸೋಸಿಯೇಷನ್ ಅಥವಾ ವರ್ಲ್ಡ್ ಆರ್ಗನೈಸೇಷನ್ ಯಾವುದಾದ್ರು ಒಂದು ರೆಕಗ್ನೈಸ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಹೇಳ್ಕೊಡ್ಬೋದು. ಅದು ಅವ್ರವರಿಗೆ ಸೆಕೆಂಡ್ ಈಗ ಅಪ್ಗ್ರೇಡೇಷನ್ ಹೋಗ್ಬೇಕು, ಕ್ಲಿಯರ್ ಕರೆಕ್ಟ್ ಮಾಡ್ತೀನಿ. ಟೈಮ್ ಮಾತ್ರ ಅಲ್ಲ, ಅದೊಂದು ಪ್ರಾಕ್ಟೀಸ್. ಇವಾಗ ಬ್ಲಾಕ್ ಬೆಲ್ಟ್ ಮುಂಚೆ ಪ್ರಾಕ್ಟೀಸ್ ಇದೆ, ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಬ್ಲಾಕ್ ಬೆಲ್ಟ್ ಆದ್ಮೇಲೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಷ್ಟ. ನನಗೂ ಬ್ಲಾಕ್ ಬೆಲ್ಟ್ ಆಗಿದ್ದು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ಮೋಸ್ಟ್ 7 to 8 years ಕಂಪ್ಲೀಟ್ ಆಗಿದೆ. ಸೊ ಪ್ರಾಕ್ಟೀಸ್ ಮಾಡ್ತಾನೆ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದು. ಕರಾಟೆ ಅನ್ನೋದು ಲೈಫ್ ಟೈಮ್ ಅನ್ಸಿದ್ದು. ಲೈಫ್ ಟೈಮ್ ಮಾಡಿದ್ರೆ ಅದು ನಿಂಗೆ ಅಲ್ಲ ಸರ್, ಅದು ಎಂಡೇ ಇಲ್ಲ. ಕರಾಟೆಗೆ ಇಲ್ಲಿ ನಿಂತಿರಪ್ಪ ಇವರು ಸೀನಿಯರ್ ಅಂತ ಇಲ್ವೇ ಇಲ್ಲ, ಎಂಡೇ ಇಲ್ಲ. ಎಲ್ಲಿವರೆಗೂ ಹೋಗ್ತೀರಾ ಹೋಗ್ತಾ ಇರೋದು ಕರಾಟೆ. ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮಾಡಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ದಟ್ ಇಂತಹ ಪ್ರತಿಭೆಗಳು ನಾವು ಏನೇನು ಮಾಡ್ತೀವಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಬೇಕಾದವರಿಗೆಲ್ಲ ರೀಚ್ ಆಗುತ್ತೆ. ಇವಾಗ ನಾನು ನಮ್ಮ ಬೇರೆ ಕಡೆ ಹೋಗಿದ್ದೆ, ಇಲ್ಲೇ ಲೋಕಲಲ್ಲಿ ಒಂದು 2-3 ಜನ ಹುಡುಗಿನ ಹೇಳ್ಕೊಡ್ತಾ ಇದ್ದೆ. ಸೊ ಅವರು ಏನು ಹೇಳಿದ್ರು ಅಂದ್ರೆ ಓನ್ಲಿ ಕರಾಟೆ ಮಾತ್ರ ಹೇಳ್ಕೊಡ್ತೀನಿ, ಇದಿಲ್ಲ ಮಾರ್ಷಲ್ ಆರ್ಟ್ ಇಲ್ಲ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್? ವೀಕ್ಷಕರೇ, ನಾವು ಅರ್ಜುನ ಆರ್ಟ್ ಅಕಾಡೆಮಿ ಇಸ್ ಅಫಿಲಿಯೇಟೆಡ್ ವಿತ್ ಮಿಸ್ಟರ್ ಗೋವಿಂದರಾಜ್ ಮಾರ್ಷಲ್ ಆರ್ಟ್, ಕರಾಟೆ ಮಾರ್ಷಲ್ ಆರ್ಟ್ ರಿಜಿಸ್ಟರ್ಡ್ ಇದರಿಂದ ಅಫಿಲಿಯೇಟೆಡ್ ಆಗಿದೆ ಅರ್ಜುನ ಆರ್ಟ್ ಅಕಾಡೆಮಿ. ಸೊ ಅದರಲ್ಲಿ ನಾವು ಕರಾಟೆ ಇದನ್ನ ಹೇಳ್ಕೊಡ್ತೇವೆ. ಸೊ ಕಮ್ ಬ್ಯಾಕ್ ಟು ದಿ ಕ್ವೆಶ್ಚನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್? ಕರಾಟೆ ಅಂದ್ರೆ ಒಂದು ಸ್ಟೈಲ್, ಮಾರ್ಷಲ್ ಆರ್ಟ್ಸ್ ಅಂದ್ರೆ ಜಸ್ಟ್ ಒಂದು. ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಿಮ್ಗೆ ಎಷ್ಟೊಂದು ವೆರೈಟಿ ಬರುತ್ತೆ. ಸೊ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎಕ್ಸರ್ಸೈಸ್ ಬರುತ್ತೆ, ಜಿಮ್ ಕೂಡ ಒಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎಕ್ಸರ್ಸೈಸ್, ಜಿಮ್, ಟೇಕ್ವಾಂಡ, ಕರಾಟೆ, ಕುಂಫು, ಆಮೇಲೆ ಮ್ಯೂ ಥೈ ಅಂತ ಬರುತ್ತೆ, MMA ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಂತ ಬರುತ್ತೆ. ಇವೆಲ್ಲ ಡಿಫರೆಂಟ್ ಟೈಪ್ಸ್. ಕರಾಟೆ ಅನ್ನೋದು ಮಾರ್ಷಲ್ ಆರ್ಟ್ ಒಂದು ಟೈಪ್. ಮಾರ್ಷಲ್ ಆರ್ಟ್ಸ್ ಅಲ್ಲಿ ತುಂಬಾ ಟೈಪ್ಸ್ ಇದ್ದಾರೆ. ಒಂದೊಂದು ಕಂಟ್ರೀಸ್ ಅಲ್ಲಿ ಒಂದೊಂದು ತರ ಸ್ಟೈಲ್ ಬರುತ್ತೆ. ಸೌತ್ ಈಸ್ಟ್ ಏಷ್ಯಾದಲ್ಲೇ ಬೇರೆ, ನಾರ್ತ್ ಈಸ್ಟ್ ಏಷ್ಯಾದಲ್ಲೇ ಬೇರೆ, ಅಮೆರಿಕನ್ ಕಂಟ್ರೀಸ್ ಅಲ್ಲೇ ಬೇರೆ, ಸೌತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಬೇರೆ, ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಬೇರೆ. ಅದು ಸ್ಟೈಲ್ ಮೇಲೆ ಡಿಪೆಂಡ್. ಮಾರ್ಷಲ್ ಆರ್ಟ್ ಅಂದ್ರೆ ಕಂಪ್ಲೀಟ್ ಸೆಲ್ಫ್ ಡಿಫೆನ್ಸ್, ಮೆಂಟಲ್ ಸ್ಟೆಬಿಲಿಟಿ, ಗುಡ್ ಎಕ್ಸರ್ಸೈಸ್, ಆಮೇಲೆ ಬಾಡಿ ಬ್ಯಾಲೆನ್ಸಿಂಗ್, ಬಾಡಿ ಸ್ಟೆಬಿಲಿಟಿ ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ಸ್ಟೈಲ್ಸ್ ಮಿಕ್ಸ್ ಇರುತ್ತೆ. ಮಾರ್ಷಲ್ ಆರ್ಟ್ ಅಂದ್ರೆ ನಿಮ್ಗೊಂದು ಮಾರ್ಷಲ್ ಆರ್ಟ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಈ ಒಂದು ಸ್ಪೋರ್ಟ್ಸ್ ಅಂದ್ರೆ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ತರ ಇದೆ. ಕರಾಟೆ, ಕ್ರಿಕೆಟ್ ಆಗ್ಬೋದು, ಫುಟ್ಬಾಲ್, ಅದೇ ತರ ಮಾರ್ಷಲ್ ಆರ್ಟ್ಸ್ ಅನ್ನೋದು ಸ್ಪೋರ್ಟ್ ತರ. ಮಾರ್ಷಲ್ ಆರ್ಟ್ ಒಳಗಡೆ ವೆರೈಟಿ ಸ್ಪೋರ್ಟ್ಸ್ ಇರುತ್ತೆ, ಅದರಲ್ಲಿ ಕರಾಟೆ ಒಂದು. ಕರಾಟೆ ಏನಂದ್ರೆ ಕರಾಟೆ ಮಾರ್ಷಲ್ ಆರ್ಟ್ ಒಂದು ಕ್ಯಾಟಗರಿ. ಸೊ ಕರಾಟೆ ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಓಲ್ಡೆಸ್ಟ್ ಸ್ಟೈಲ್ ಅಂದ್ರೆ ಶೋರಿನ್ ಬೈ ಅಂತ, ಅದು ತುಂಬಾ ಅನಾದಿ ಕಾಲದಿಂದ ಇದೆ. ಆದ್ರೆ ಕರೆಂಟ್ಲಿ ಎಲ್ಲರೂ ವೈಡ್ಲಿ ಪ್ರಾಕ್ಟೀಸ್ ಆಗೋದು ಶೋಟಗನ್ ಕರಾಟೆ. ಇದು ಜಾಪನೀಸ್ ಸ್ಟೈಲು. ಜಾಪನೀಸ್ ಇದು ಒರಿಜಿನಲ್ ಆಗಿ ಜಾಪನೀಸ್ ಒಕಿನಾವಾ ಅಂತ ಐಲ್ಯಾಂಡ್ ಇದೆ ಜಪಾನ್ ಅಲ್ಲಿ. ಜಾಪನೀಸ್ ಕಲ್ಚರ್ ಅಲ್ಲಿ ಅಲ್ಲಿ ಒಂದು ಟ್ರೆಡಿಷನ್ ಇದೆ. ನಾವು ಇಲ್ಲಿ ಹೇಗೆ ಸಂಸ್ಕಾರ ಕಲ್ಚರ್ ಅಂತ ಏನ್ ಹೇಳ್ತೀವಿ, ಅವರು ಟ್ರೆಡಿಷನ್ ಆಗಿ ಕರಾಟೆ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಟ್ರೆಡಿಷನ್ ಕರಾಟೆ. ಒಕಿನಾವಾ ಐಲ್ಯಾಂಡ್ ಅಲ್ಲಿ ಟ್ರೈಬ್ಸ್ ಇದ್ದಾರೆ. ಒಕಿನಾವಾ ಟ್ರೈಬ್ಸ್ ಅಂತ ಜನಾಂಗನೇ ಇದೆ, ಅವರೇ ಇನ್ವೆಂಟ್ ಮಾಡಿದ ಕರಾಟೆ. ಅಲ್ಲಿಂದಾನೇ ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಆಗಿದೆ. ಇದು ಕರಾಟೆ ಅನ್ನೋದು ತುಂಬಾ ಹಳೆ ಕಾಲದಿಂದ ಇದೆ. ಮುಂಚೆ ಟೇ ಅಂತ ಇತ್ತು, ಬರೀ TE ಅಂತ ಪ್ರೊನೌನ್ಸ್ ಮಾಡ್ತಿದ್ರು 13th century 14th century. ಆಫ್ಟರ್ 18th or 19th century ಅದು ಕರಾಟೆ ಅಂತ ಇದೆ.
ಕರ ಅಂದ್ರೆ ಎಂಟಿ ಅಂತ ಜಾಪನೀಸ್, ಪೇ ಅಂದ್ರೆ ಹ್ಯಾಂಡ್ ಅಂತ. ಕರಾಟೆ ಡೂ ಅಂತ ಅದನ್ನ ರೀನೇಮ್ ಮಾಡ್ತೀವಿ. ಡೂ ಅಂದ್ರೆ ದ ವೇ ಯು ಡೂ. ಎಂಟಿ ಹ್ಯಾಂಡ್ ಅಲ್ಲಿ ನೀವು ಹೇಗೆ ಬರುತ್ತೀರಾ ಅದೇ ಕಲಿಸ್ಕೊಡೋ ಕರಾಟೆ. ಕರಾಟೆ ಅಂದ್ರೆ ನೀವೇನು ವೆಪನ್ಸ್ ಇದೆಲ್ಲ ಇಲ್ಲ, ವೆಪನ್ಸ್ ಪ್ರಾಕ್ಟೀಸ್ ಮಾಡೋದು ಅದು ಜಾಪನೀಸ್ ಟ್ರೆಡಿಷನಲ್ ಸ್ಟೈಲ್. ಕೆಲವರು ಕೆಲವರು ಕನ್ಫ್ಯೂಸ್ ಆಗ್ತಾರೆ. ಮಾರ್ಷಲ್ ಆರ್ಟ್ಸ್ ಕರಾಟೆ ಬೇರೆ, ಕರಾಟೆನೇ ಬೇರೆ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಕೆಲವು ವೆಪನ್ಸ್ ಇರುತ್ತೆ, ಅದು ಕರಾಟೆ ಬೇರೆ ಅಂತ. ಆದ್ರೆ ವೆರಿ ಫ್ರಾಂಕ್ಲಿ ನಮ್ಮ ಬೇರೆ ಕಡೆ ನಾನು ಜಸ್ಟ್ ನಮ್ಮ ಇವರು ಮ್ಯಾನೇಜ್ಮೆಂಟ್ ಅವರು ಎಲ್ಲ ಇದು ಮಾಡಿದ್ರು ಅನಾಲಿಸಿಸ್. ಆದ್ರೆ ಬೇರೆ ಕಡೆ ನಾವು ಇದು ಏನು ಇದು ಸ್ಟಿಕ್ಕು ನಿಂಚಾಕು ಅದೆಲ್ಲ ಹೇಳ್ಕೊಡ್ತಾ ಇಲ್ಲ. ಸೊ ನಮ್ಮ ಇಲ್ಲಿ ಅರ್ಜುನ ಆರ್ಟ್ ಅಕಾಡೆಮಿ ಇದ್ರಲ್ಲಿ ಮಾತ್ರ ಅದನ್ನ ಹೇಳ್ಕೊಡ್ತಾ ಇದ್ದೀವಿ. ಅರ್ಜುನ ಆರ್ಟ್ ಅಕಾಡೆಮಿ ಯಾಕೆ ಸ್ಪೆಸಿಫಿಕಲಿ ಅಂದ್ರೆ ನಾವು ಅಫಿಲಿಯೇಟ್ ಆಗಿರೋದು ಗೋವಿಂದರಾಜ ಮಾರ್ಷಲ್ ಆರ್ಟ್ಸ್. ಗೋವಿಂದರಾಜ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಟ್ ಆಗಿರೋದು WFSKO ಅಂತ, ವರ್ಲ್ಡ್ ಫುನಕೋಶಿ ಶೋಟಕನ್ ಕರಾಟೆ ಆರ್ಗನೈಸೇಷನ್. ಶೋಟಕನ್ ಅಂತ ಎಲ್ಲಿ ಬರುತ್ತೆ? ಶೋಟಕನ್ ಅನ್ನೋದು ಕರಾಟೆಯಲ್ಲಿ ಒಂದು ಸ್ಟೈಲ್. ಈ ಸ್ಟೈಲ್ ನ ಇನ್ವೆಂಟ್ ಮಾಡಿದ್ರು ಫುನಕೋಶಿ ಸೆನ್ಸೈ ಅಂತ. ಅವರು ಜಾಪನೀಸ್ ಒಕಿನವನ್ ಟ್ರೈಬ್. ಅವರು ಇನ್ವೆಂಟ್ ಮಾಡಿದ್ರು 1868 ಅಲ್ಲಿ ಅವ್ರು ಹುಡ್ತಾರೆ. ಅನಂತರ ಅವರು ಟ್ರೆಡಿಷನ್ ಜಾಪನೀಸ್ ಒಕಿನವನ್ ಟ್ರೆಡಿಷನ್ ಕರಾಟೆ ಅವ್ರು ಕಲಿಯಿಂದ ಜಪಾನಿಗೆ ಬರ್ತಾರೆ. ಮತ್ತೆ ಐಲ್ಯಾಂಡ್ ಬಿಟ್ಟು ಜಪಾನಿಗೆ ಬಂದು ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ತಾ ಬರ್ತಾರೆ. ಅವ್ರ ಸ್ಟೈಲ್ ಏನಿದೆ ಅದು WFSKO ಅದು ಶೋಟಕನ್ ಇಂಟರ್ನ್ಯಾಷನಲ್ ಕರಾಟೆ ಅಂತ ರೆಕಗ್ನೈಸ್ ಆಗಿದೆ. ಅವ್ರ ಸ್ಟೈಲ್ ವೈಡ್ಲಿ ಅವ್ರ ಸ್ಟೈಲ್ ಮೇನ್ ಆಗಿ ಒಕಿನವನ್ ಸ್ಟೈಲ್ ಅಲ್ಲಿ ಶೋಟಕನ್ ಅಂತ. ಶೋಟಕನ್ ಅಲ್ಲಿ ವೆಪನ್ಸ್ ಎಲ್ಲ ಯಾಕೆ ಬಂದು ಬೇರೆ ಕರಾಟೆ ಯಾಕೆ ವೆಪನ್ಸ್ ಅಂದ್ರೆ ಜಾಪನೀಸ್ ಟ್ರೆಡಿಷನಲ್ ಸ್ಟೈಲ್ ಅಲ್ಲಿ ವೆಪನ್ಸ್ ಅಂದ್ರೆ ಸ್ಟಿಕ್ ಆಗಿರ್ಬೋದು, ನಂಚಾಕು ಆಗಿರ್ಬೋದು, ನಿಮಗೆ ಸಾಯಿ ಅಂತ ಬರುತ್ತೆ. ತ್ರಿಶೂಲ ಅಂತ ಇರುತ್ತೆ, ಚಿಕ್ಕದಿರುತ್ತೆ. ಆಮೇಲೆ ತೋಫಾ ಅಂತ ಬರುತ್ತೆ, ಅದು ನೀವು ಜನರಲ್ಲಿ ವುಡ್ಡಲ್ಲಿ ಮಾಡ್ತಾರೆ. ಆಮೇಲೆ ನಕಲ್ಸ್ ಅಂತ ಬರುತ್ತೆ. ನಕಲ್ಸ್ ಅಂದ್ರೆ ಇಂಡಿಯಾದಲ್ಲಿ ಇಲ್ಲ, ಯಾಕಂದ್ರೆ ಅದೆಲ್ಲ ತಕ್ಷಣ ಆಕ್ಟಿವಿಟೀಸ್ ಯೂಸ್ ಮಾಡ್ತಾರೆ ಅಂತ ಬಿಡಲ್ಲ. ಅದೇ ಜಾಪಾನಲ್ಲಿ ಅದು ಟ್ರೆಡಿಷನಲ್ ವೆಪನ್, ಅದನ್ನ ಕಲೀಲೇಬೇಕು. ಪ್ರತಿಯೊಬ್ಬ ಜನಾಂಗದವ್ರು ಹೇಗಿರ್ತಾರೆ ಓಕೆ ಅಂದ್ರೆ ಅವ್ರು ಕಲಿಬೇಕು. ಸೊ ಅವರು ಈಗ ವೆಪನ್ಸ್ ಕಲಿತಿದ್ರು, ಕರಾಟೆನೂ ಮಾಡ್ತಿದ್ರು. ಸೊ ಎರಡು ಮಿಕ್ಸ್ ಆಗಿ ಬಂದಿದ್ದು ಶೋಟಕನ್ ಕರಾಟೆ. ಅದನ್ನ ಕಂಡಿಡಿದ್ರು ವಿಜಿನ್ ಫುನಕೋಶಿ ಅಂತ. ಅವರೇ ಫೌಂಡರ್ ಆಫ್ ಕರಾಟೆ ಅಂತ. ಕರಾಟೆ ಅನಾದಿ ಕಾಲದಿಂದ ಇದ್ರು ಫಾದರ್ ಆಫ್ ಕರಾಟೆ ಅಂತ ಹೊರಟ್ರೆ ಬರೋದೇ 18ನೇ ಸೆಂಚುರಿ ಹೋಗ್ತಿದ್ದು ವಿಜಿನ್ ಫುನಕೋಶಿ ಸರ್. ಅದು ಜಪಾನ್ನ ಅಥವಾ ಕರಾಟೆನ ಎತ್ತಿ ಹಿಡಿದಿದ್ದು ಒಂದು ಸೆಗ್ಮೆಂಟ್ ಇರ್ಬೋದು. ಅಲ್ಲಿಂದ ಕರಾಟೆ ಫೇಮಸ್ ಅಂತ ಸ್ಟಾರ್ಟ್ ಆಯಿತು. ಶೋಟಕನ್ ಬಂತು, ಬೇರೆ ಬೇರೆ ಸ್ಟೈಲ್ಸ್ ಇದಾವೆ. ಶೀಟೋರೈ ಅಂತ ಬರುತ್ತೆ. ನಿಮಗೆ ಸೇಮ್ ಶೋಟಕನ್ ಇರುತ್ತೆ, ಅದಕ್ಕೆ ವೆಪನ್ಸ್ ಬರಲ್ಲ, ಕಂಪ್ಲೀಟ್ಲಿ ವೆಪನ್ಸ್ ಇರೋದು. ವೆಪನ್ಸ್ ಇರೋದು ಕರಾಟೆ ಇರೋದು ಎರಡು ಮಿಕ್ಸ್ ಬರೋದು ನಮಗೆ ಶೋಟಕನ್ ಅಲ್ಲಿ ಮಾತ್ರ. ಬೇರೆದ್ರಲ್ಲಿ ಮಿಕ್ಸ್ ಬರುತ್ತೆ. ಇದು ನಾವು ವೀಕ್ಷಕರೇ, ನಾವು ಆಗಸ್ಟ್ 14th ಇಂಡಿಪೆಂಡೆನ್ಸ್ ಡೇ ನಾವು ಫೈರ್ ಸ್ಟಿಕ್ ಶೋ ಇದು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಒಂದೇ ಒಂದು ನಮ್ಮ ಪೇರೆಂಟ್ಸ್ ಆಗಿ ಒಂದು ಇದು ಹೇಳಿದ್ರು, ತುಂಬಾ ಶಾರ್ಟ್ ಆಗ್ಬಿಟ್ಟು ಅದು ನಿಮ್ಮ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಅದು ಇದೆ, ನೀವು ಅದನ್ನ ನೋಡ್ಬೋದು. ತುಂಬಾ ಶಾರ್ಟ್ ಆಗ್ಬಿಟ್ಟು ಅಂತ ಹೇಳಿದ್ರು. ಅದು ಶಾರ್ಟ್ ಯಾಕೆಂದ್ರೆ ಸರ್ ನಾವು ಇವಾಗ ಸ್ಟೂಡೆಂಟ್ಸ್ ನ ಬರೀ 1 year ಇಂದ ಟ್ರೈನ್ ಮಾಡ್ತೀವಿ. ಸೊ 1 year ಅಲ್ಲಿ ಕೆಲವೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ, ಕೆಲವೊಂದು ಆವರೇಜ್ ಪರ್ಫಾರ್ಮೆನ್ಸ್ ಇದೆ, ಇನ್ನು ಕೆಲವರು ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಇವಾಗ ಬರ್ತಾ ಇದ್ದಾರೆ. ಸೊ ನಾವು ವಿತೌಟ್ ಟ್ರೈನಿಂಗ್ ಇಲ್ದಿನ ನಾವು ಲಾಂಗ್ ಸೆಗ್ಮೆಂಟ್ ಮಾಡೋದು ಅಥವಾ ಲಾಂಗ್ ಡ್ಯೂರೇಷನ್ ಮಾಡಿದ್ರೆ ಎಲ್ಲೊಮ್ಮೆ ಅದು ಫೈರ್ ಇರೋದ್ರಿಂದ, ಸೊ ಫೈರ್ಗೆ ನಾವು ಕೆಲವೊಂದು ಐಟಮ್ಸ್ ಹಾಕಿರ್ತೀವಿ, ಅದು ಉರಿಬೇಕು, ವರ್ಣ ಬೇಕು. ಸೊ ಅದೇನಾದ್ರು ಮಕ್ಕಳಲ್ವಾ, ಸೊ ಅದೇ ದೊಡ್ಡವರಾದ್ರೆ ಇನ್ನೂ ಒಂಚೂರು ಬ್ಯಾಲೆನ್ಸ್ ಅಲ್ಲಿ ಅಥವಾ ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡ್ತಾರೆ. ಮಕ್ಕಳಿಗೆ ಜೋಶಲ್ಲಿ ಅಥವಾ ಭಯದಲ್ಲಿ ಮಾಡಕ್ ಕಷ್ಟ. ಸೊ ನಾನು ಇದು ಫಸ್ಟ್ ಟೈಮ್ ನಾನು ಮಾಡಿಸಿದ್ದೆ. ಪ್ರಾಕ್ಟೀಸ್ ಮಾಡ್ತಾ ಖಂಡಿತ ಮುಂದೆ ಬರೋ ಫಂಕ್ಷನ್ಸ್ ಅಲ್ಲಿ ನಾನು ತುಂಬಾ ಲಾಂಗ್ ಸೆಗ್ಮೆಂಟ್ಸ್ ಮಾಡ್ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ. ಎಷ್ಟು ಜನ ಈಗ ಸದ್ಯಕ್ಕೆ 35 to 40 ಮೆಂಬರ್ಸ್ ಇದ್ದಾರೆ. ಸೊ ಅಲ್ಲಿ ಗ್ರಾಫ್ ಅಪ್ ಅಂಡ್ ಡೌನ್ ಆಗ್ತಾರೆ. ನ್ಯಾಷನಲ್ಸ್ ವಿನ್ ಆಗಿದ್ದಾರೆ ಸರ್. ಲಾಸ್ಟ್ ಇಯರ್ ನಾವು 4 ಕಾಂಪಿಟೇಷನ್ ಹೋಗಿದ್ವಿ. ಫಸ್ಟ್ ಹೋಗಿ ಕಾಂಪಿಟೇಷನ್ ಬಂದು ಸ್ಟೇಟ್ ಲೆವೆಲ್. ಸೊ ಸ್ಟೇಟ್ ಲೆವೆಲ್ ನಮಗೆ 2 ಗೋಲ್ಡ್ ಬಂತು, ಒಂದು ಸೆಕೆಂಡ್ ಸಿಲ್ವರ್ ಮೆಡಲ್ ಬಂತು ಕಟಾಸಲ್ಲಿ. ಸೊ ಮತ್ತೆ ನೆಕ್ಸ್ಟ್ ನಾವು ಸೌತ್ ಇಂಡಿಯಾ ಮುಂಚೆ ನ್ಯಾಷನಲ್ ಕಾಂಪಿಟೇಷನ್ ಅಂತ ಹೋದ್ವಿ. ಅದು ಹಿಂಗೇರಿಯಲ್ಲೇ ನಡೆಯುತ್ತೆ ನ್ಯಾಷನಲ್. ಸೊ ಅಲ್ಲಿ ಹೋದಾಗ ನಮಗೆ 2 ಸಿಲ್ವರ್ 2 ಬ್ರೋನ್ಸ್ ಬಂತು. ನೆಕ್ಸ್ಟ್ ವೀಕ್ ಅಲ್ಲೇ ನಮಗೆ ಸೌತ್ ಇಂಡಿಯಾ ಚಾಂಪಿಯನ್ಶಿಪ್ ಅಂತ ನಡೆಯುತ್ತೆ. ಚಾಂಪಿಯನ್ಶಿಪ್ ಅಂದ್ರೆ ಆಲ್ ಸೌತ್ ಇಂಡಿಯಾ ಪೀಪಲ್ ಇದ್ದಾರೆ. ಅಲ್ಲಿ ನಮಗೆ 2 ಗೋಲ್ಡ್ 2 ಸಿಲ್ವರ್ 1 ಬ್ರಾನ್ಸ್ ಬಂತು ನಮ್ಮ ಸ್ಟೂಡೆಂಟ್ಸ್ಗೆ. ಅಂದ್ರೆ ಯಾರು ರಿಪೀಟ್ ಆದವರು ಸ್ಟೇಟ್ ಲೆವೆಲ್ ಬಂದವರು ನ್ಯಾಷನಲ್ಸ್ ಬರ್ಲಿಲ್ಲ. ನ್ಯಾಷನಲ್ಸ್ ಒಂದು ನ್ಯಾಷನಲ್ಸ್ ಬಂದ್ರು, ಇನ್ನೊಂದು
ನ್ಯಾಷನಲ್ಸ್ ಬರಲಿಲ್ಲ ನಮಗೆ. ಸೊ ನಾವು ಎಲ್ಲ ಸ್ಟೂಡೆಂಟ್ಸ್ ಸಪರೇಟ್ ಆಗಿ ಟ್ರೈನ್ ಮಾಡಿ ನಾವು ಕರ್ಕೊಂಡು ಹೋದ್ವಿ ಅವ್ರ ಕೆಪಾಸಿಟಿ ಲೆವೆಲ್ಗೆ. ನಾವು ಮತ್ತೆ ಫೆಬ್ರವರಿನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಅಟೆಂಡ್ ಮಾಡಿದ್ವಿ, ಇಂಡಿಯಾ ಓಪನ್ ಚಾಲೆಂಜ್. ಸೊ ಅಲ್ಲಿ ಕೂಡ ನಮಗೆ 2 ಗೋಲ್ಡ್ ಬಂದಿದೆ, 1 ಸಿಲ್ವರ್ ಬಂದಿದೆ. ಸೊ ಈಗ ವಿಲ್ ಬಿ ದಿ ಇದು ಬಿಗಿನರ್ ಸ್ಟೂಡೆಂಟ್ಸ್ ಗೆ ವಿಲ್ ಬಿ ಐ ಓಪನಿಂಗ್ ಅಂದ್ರೆ ಸೊ ಮೋಟಿವೇಶನಲ್ ಸೊ ದಟ್ ನಾವು ನ್ಯಾಷನಲ್ಸ್ ಹೋಗ್ಬೇಕು. ಸೊ ಮೇ ಬಿ ಒಂದು 10 ಸ್ಟೂಡೆಂಟ್ಸ್ ಇದ್ದಾರೆ ನ್ಯಾಷನಲ್ಸ್. 10 to 15 ಇದೆ. ಯಾಕಂದ್ರೆ ನಾವು 3 ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ದೀವಿ. 3 ನ್ಯಾಷನಲ್ಸ್ ಅಲ್ಲೂ ನಮಗೆ 4 ನ್ಯಾಷನಲ್ಸ್ ಸ್ಟೇಟ್ ಇವಾಗ ಮತ್ತೆ ಬರುತ್ತೆ ಅಪ್ಕಮಿಂಗ್ ಇಯರ್ ಎಲ್ಲ. ಸೊ ನಾವು ಅಪ್ಕಮಿಂಗ್ ನಮಗೆ ಎಷ್ಟಾಗುತ್ತೆ ಅಷ್ಟು ಇಂಟರ್ನ್ಯಾಷನಲ್ ಪ್ಲಾನ್ ಮಾಡ್ತಿದ್ದೀವಿ. ಇಂಟರ್ನ್ಯಾಷನಲ್ ಪ್ಲಾನ್ ಅಂದ್ರೆ ಇರುತ್ತೆ. ಸೊ ವಿಲ್ ಬಿ ಔಟ್ ಆಫ್ ಕೋರ್ಸ್. ಸೊ ವೈ ಕರಾಟೆ ಆಸ್ ಎ ಲೇಮ್ಯಾನ್ ನನಗೆ ಗೊತ್ತಿಲ್ಲ. ವೈ ಕರಾಟೆ, ವೈ ಐ ಟು ಲರ್ನ್ ಕರಾಟೆ? ಕರಾಟೆ ಜಸ್ಟ್ ಒಂದು ನೀವು ನಿಮ್ಮ ಹೆಲ್ತ್ ನ ಹೆಂಗ್ ಕೇರ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಇದೆ. ಹೇಳ್ಬೇಕು, ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಥವಾ ಕೆಲವರು ಸೈಕ್ಲಿಂಗ್ ಮಾಡ್ತೀವಿ, ಕೆಲವರು ಬ್ಯಾಡ್ಮಿಂಟನ್ ಮಾಡ್ತಾರೆ, ಕೆಲವರು ಅಥವಾ ಕೆಲವರು ಟ್ರಾವೆಲ್ ಮಾಡ್ತಾರೆ, ಅಡ್ವೆಂಚರ್ ಥಿಂಗ್ಸ್ ಮಾಡ್ತಾರೆ. ಸೊ ನಾನು ಏನ್ ಮಾಡ್ತೀನಿ, ನಾನು ಕರಾಟೆ ಮಾಡ್ತೀನಿ. ಕರಾಟೆ ಹೆಲ್ತ್ ಮೇಂಟೈನ್ ಮಾಡುತ್ತೆ, ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡುತ್ತೆ, ಸೆಲ್ಫ್ ಡಿಫೆನ್ಸ್. ಈಗ ಎಲ್ಲ ಒಂದ್ ಕಡೆ ಹೋದಪ್ಪ ನಮ್ಗೆ ಯಾರೋ ಅಟ್ಯಾಕ್ ಮಾಡ್ತಾರೆ ಅಂತ ಟೈಮಲ್ಲಿ ಸೆಲ್ಫ್ ಡಿಫೆನ್ಸ್ ಯೂಸ್ ಮಾಡ್ತಾರೆ. ಕೆಲವು ಸೆಲ್ಫ್ ಡಿಫೆನ್ಸ್ ಗೊತ್ತಿಲ್ಲ ಸುಮ್ಮನೆ ಒಳ್ಳೆ ತಿಳ್ಕೊಂಡ್ಬಿಡ್ತಾರೆ. ಅದೇ ನಾವು ಸೆಲ್ಫ್ ಡಿಫೆನ್ಸ್ ಗೊತ್ತಿದ್ರೆ ನಮ್ಗೆ ಬೇರೆ ಇರುತ್ತೆ, ನಾವು ಹೊಡಿತೀವಪ್ಪ ನಮಗೂ ನಮ್ಮ ತಂಟೆಗೂ ಬರಬೇಡಿ ಅಂತ. ಸೆಲ್ಫ್ ಡಿಫೆನ್ಸ್ ಮೇನ್ ಬರುತ್ತೆ, ಫಿಸಿಕಲ್ ಸ್ಟೆಬಿಲಿಟಿ ಬರುತ್ತೆ, ಫಿಸಿಕಲ್ ಫೀಚರ್ ಚೆನ್ನಾಗಿ ಬರುತ್ತೆ, ನಿಮಗೆ ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ, ಮೆಂಟಲ್ ಸ್ಟೆಬಿಲಿಟಿ ತುಂಬಾ ಸ್ಟ್ರಾಂಗ್ ಬರುತ್ತೆ. ಎಂತ ವೀಕ್ ಪರ್ಸನ್ ಆದ್ರೂ ಇರಲಿ, ಮಾರ್ಷಲ್ ಆರ್ಟ್ಸ್ ಕರಾಟೆಗೆ ಸೇರುತ್ತೆ. ನಮ್ಮ ಸ್ಟೈಲ್ ಅಂತಾನೆ ಹೇಳ್ತಿಲ್ಲ, ಕರಾಟೆ ಯಾವುದೇ ಎಂತ ಸ್ಟೂಡೆಂಟ್ ಎಂತ ಉಲ್ಲಾಗೆ ಸೇರಿ ಅಂತ ಡಿಸಿಪ್ಲಿನ್ ಕಲಿತಾನೆ, ಮೆಂಟಲ್ ಸ್ಟೆಬಿಲಿಟಿ ಕಲಿತಾನೆ. ಒಂದು ಡಿಸಿಷನ್ ತಗೊಂಡ್ರೆ ಡಿಸಿಷನ್ ಮೇಲೆ ನಿಲ್ಲೋ ಕೆಪಾಸಿಟಿ ಬರುತ್ತೆ. ಮೆಂಟಲ್ ಸ್ಟೆಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ತಾರೆ ಅಂದ್ರೆ ಕೆಲವು ತೋರಿಸ್ಕೊಳ್ಳಲ್ಲ ಮೆಂಟಲಿ ಸ್ಟ್ರಾಂಗ್ ಸ್ಟೂಡೆಂಟ್ಸ್ ಟು ಇನ್ ದೇರ್ ಸ್ಟಡೀಸ್ ಆಲ್ಸೋ. ಸ್ಟಡೀಸ್ ಆಗಿರ್ಬೋದು, ಅದು ಮುಂದೆ ಕೆರಿಯರ್ ಆಗಿರ್ಬೋದು, ಏನಾದ್ರು ಒಂದು ಕಷ್ಟಕರವಾದ ಡಿಸಿಷನ್ ತಗೋಬೇಕಾಗಿರ್ಬೋದು. ಮತ್ತೆ ಈ ಜನರೇಷನ್ ಅಲ್ಲಿ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ. ನೀವು ಬೇರೆಲ್ಲ ಬಿಟ್ಟು ಸ್ಪೋರ್ಟ್ಸ್ ಗೆ ಹೋದ್ರೆ ಜಸ್ಟ್ ಒಂದು ಕರಾಟೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ನಂದೇ ಎಕ್ಸಾಂಪಲ್, ನಾನು ಸ್ಟೇಟ್ ಲೆವೆಲ್ ಗೋಲ್ಡ್ ಹೊಡಿಬೇಕಾದ್ರೆ ಗೋಲ್ಡ್ ಅಲ್ಲಿ ಫೈಟ್ ಮಾಡ್ತಿದ್ದೆ. ಫಸ್ಟ್ ಸೆಕೆಂಡ್ ಪ್ಲೇಸ್ ಗೆ ಫೈಟ್ ನಡೆಯುತ್ತೆ ಫೈನಲ್ಸ್ ಅಲ್ಲಿ. ಫೈನಲ್ಸ್ ಆಡಬೇಕಾದ್ರೆ 3 ಸತಿ ಮ್ಯಾಚ್ ಟೈ ಆಗುತ್ತೆ. 3 ಸತಿ ಟೈ ಆಗಬೇಕು ಅಂದ್ರೆ ಟೈ, ಒಂದು ಮ್ಯಾಚ್ ಟೈ ಆಗಿದೆ ಅಂದ್ರೆ ಇಬ್ರು ಈಕ್ವಲಿ ಸ್ಟ್ರಾಂಗ್ ಅಂತ. ಯಾರು ಡಾಮಿನೇಟ್ ಮಾಡ್ತಾರೆ ಅವರೇ ವಿನ್ ಆಗ್ತಾರೆ. 3 ಸತಿ ಟೈ ಆದ್ಮೇಲೂ ಕೂಡ ನಮ್ಗೆ ಹೋಪ್ ಸಿಗಲ್ಲ. ಇವ್ರು ಹೊಡಿತಿದಾರಪ್ಪ, ನಮಗೂ ಅದೇ ಬೀಳ್ತಿದೆ, ಅವ್ರಿಗೂ ಅದೇ ಬೀಳ್ತಿದೆ. ಅವ್ರ ಮೇಲೆ ಅದೇ ಬರುತ್ತೆ, ನಮ್ಮ ಮೇಲೆ ಅದೇ ಹೊಡಿತಿರುತ್ತೆ. ನಾವು ಒಂದು ಪಾಯಿಂಟ್ ಇಗ್ನೋರ್ ಮಾಡಿ ನಿಂತ್ಬಿಡ್ಬೇಕು, ಇವ್ರು ಹೊಡಿತಾವ್ರೆ ಎಸ್ಕೇಪ್ ಆಗ್ತೀವಿ. ಅದು ಟ್ರಿಕ್ ಮೇಲೆ ಹೋಗುತ್ತೆ, ಪ್ರಾಕ್ಟೀಸ್ ಸೆಷನ್ಸ್ ಮೇಲೆ ಹೋಗುತ್ತೆ, ಅದು ಓಕೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲೇನಾದ್ರು ಲ್ಯಾಕ್ ಆಗೋದು ಹೋದ್ರೆ ನಾನು ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ, ಹೊಡಿಯಕ್ಕೆ ಆಗಲ್ಲ ನನಗೆ. ಆಪರೇಟ್ ಮಾಡಿ ಪಾಯಿಂಟ್ ತಗೊಂಡು ಗೋಲ್ ತಗೊಂಡು ಹೋಗ್ತಾರೆ, ನಾನು ಅದನ್ನ ಬಿಡಬಾರ್ದು, ಅದನ್ನ ಕಲಿಸ್ಕೊಡುತ್ತೆ. ಈಗ ಎಂತ ಸಿಚುವೇಶನ್ ಅಲ್ಲಾದ್ರೂ ಇರಿ, ಒಂದು ಒಬ್ಬ ಕಾನ್ಸಂಟ್ರೇಷನ್ ಮತ್ತೆ ಒಂದು ಕಾನ್ಫಿಡೆನ್ಸ್ ಕೈಲಿ ಆಗಲ್ಲ ಬಿಡೋದು ಸೆಕೆಂಡ್ರಿ. ಟ್ರೈ ಮಾಡೋದು ಮಾಡಿ, ಯಾಕೆಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್. ಸೊ ಲಾಸ್ಟ್ ಸಿಗ್ಮೆಂಟ್ ಲಾಸ್ಟ್ ನಿಮ್ ಮೆಸೇಜ್ ಏನ್ ಕೊಡ್ತೀರಾ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಅಥವಾ ವ್ಯೂವರ್ಸ್ ಆಗಲಿ, ಏನ್ ಮೆಸೇಜ್ ಕೊಡ್ತೀರಪ್ಪ ಆಸ್ ಎ ಸೆನ್ಸರಿ ಮನೀಶ್ ಅವರ? ವಾಟ್ ಮೆಸೇಜ್ ಯು ವಾಂಟ್? ನಾನು ಸ್ಟೂಡೆಂಟ್ಸ್ ಕೊಡ್ತೀನಿ ಕರಾಟೆ ಅಂತಾನಲ್ಲ, ಎಲ್ಲ ಸ್ಟೂಡೆಂಟ್ಸ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಎಂಗೇಜ್ ಆಗ್ತದೆ. ಯಾರೇ ಸ್ಟೂಡೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್, ಕರಾಟೆ, ಫುಟ್ಬಾಲ್, ಕ್ರಿಕೆಟ್, ಯಾವ್ದಾದ್ರು ಸರಿ, ಡ್ಯಾನ್ಸ್ ಆಗಿರ್ಬೋದು, ಯಾವ್ದಾದ್ರು ಒಬ್ಬ ಮನುಷ್ಯನಲ್ಲಿ ಯಾವ್ದಾದ್ರು ಕ್ವಾಲಿಟಿ ಇರುತ್ತೆ, ಅವರನ್ನ ಹುಡುಕ್ಬೇಕಷ್ಟೇ. ಕೆಲವರಿಗೆ ಅಕಸ್ಮಾತ್ ಸಿಕ್ಬಿಡುತ್ತೆ, ಕೆಲವರು ಎಕ್ಸರ್ಸೈಸ್ ಮಾಡೋದು ಸಿಗಲ್ಲ, ಕೆಲವರಿಗೆ ಏನೋ ಒಂಚೂರು ಬೇರೆ ಏನೋ ಮಾಡೋದು ಏನೋ ಆಗಿ ಸಿಕ್ಬಿಟ್ಟಿರುತ್ತೆ. ಸೊ ಅಂತ ಆಪರ್ಚುನಿಟೀಸ್ ಬಿಡ್ಬೇಡಿ, ಯಾವುದೇ ಆಪರ್ಚುನಿಟಿ ಬರಲಿ ಆಪರ್ಚುನಿಟಿ ಯೂಸ್ ಮಾಡಿ. ನಾನು ಅನ್ಕೊಂಡಿದ್ದೆ, ಮುಂಚೆ ಡ್ಯಾನ್ಸ್ ಹೋಗ್ತಿದ್ದೆ, ಕರಾಟೆ ಚೆನ್ನಾಗಿದೆ, ಮುಂಚೆ ಕ್ರಿಕೆಟ್ ಕೂಡ ಆಡ್ತೀನಿ. ನಮ್ಮ ಮನೆ ಹತ್ರ ಚಿಂತೆ ಫ್ರೆಂಡ್ಸ್ ಕ್ರಿಕೆಟ್ ಆಡ್ತೀನಿ. ಕ್ರಿಕೆಟ್ ಬಿಟ್ಟು ಬೇರೆ ಸ್ಪೋರ್ಟ್ಸ್ ಗೊತ್ತಿಲ್ಲ ನನಗೆ. ನಾನು ಸ್ಕೂಲಲ್ಲಿ ಕ್ರಿಕೆಟ್, ಕಬಡ್ಡಿ, ಅವಾಗ ಒಂದು ಸೀಸನ್ ಬರ್ತಿತ್ತು ಸರ್, ಕಬಡ್ಡಿ ಸೀಸನ್ ಅಂದ್ರೆ ಫುಲ್ ಕ್ರಿಕೆಟ್, ಆ ಫುಲ್ ಕಬಡ್ಡಿ ಆಡ್ತಿದ್ವಿ.
ಕ್ರಿಕೆಟ್ IPL ಅಂದ್ರೆ ಫುಲ್ ಕ್ರಿಕೆಟ್. ಇನ್ಫ್ಯಾಕ್ಟ್ ನಮ್ಗೆಲ್ಲ ಏನಂದ್ರೆ ನಮ್ಮ ಶಂಕರ್ ನಾಗ್ ಅವರು ಕರಾಟೆ ಟೀಮ್, ಹಾ, ಕರಾಟೆ. ಅದೊಂದೇ ನಮ್ಮ ಇದು childhood ಅಲ್ಲಿ ಸ್ಟೇಜ್ ಇದರಲ್ಲಿ ನಮ್ಗೆ ಅದೊಂದೇ ಇದೆ. ಅವಾಗ ತುಂಬಾ ಕಷ್ಟ ಆಯ್ತದೆ. ಇವಾಗ we are having children are having a opportunity to learn the karate. ಅವಾಗ ಯಾಕೆ ಕಷ್ಟ ಇತ್ತು ಅಂದ್ರೆ ಆ ಕರಾಟೆ ಅನ್ನೋದು ಸ್ಪ್ರೆಡ್ ಆಗಿರ್ಲಿಲ್ವಾ ಅಥವಾ ಒಂದು ಬೇರೆ ಅಂದ್ರೆ ಒಬ್ಬ ಮಾಸ್ಟರ್ ಇರ್ತಿದ್ರು, ಅವ್ರು ಎಲ್ಲ ಕಡೆ ಆಗ್ತಿಲ್ಲ ಅಂತ ಇತ್ತು. ಈಗ ಹಂಗಿಲ್ಲ, ಈಗ ತುಂಬಾ ಜನ ಕಲಿತಿದ್ದಾರೆ, ತುಂಬಾ ಕಡೆ ಸ್ಪ್ರೆಡ್ ಆಗಿದೆ ಕರಾಟೆ. ಅದು ವೆರೈಟಿ ಸ್ಟೈಲ್ಸ್ ಇದೆ. ಯಾವ ಸ್ಟೈಲ್ ಬ್ಲಾಕ್ ಬೆಲ್ಟ್ ಅಲ್ಲಿ ವೀಕ್ಷಕರೇ ನಾವು ಅದನ್ನು ನಾವು ಈ ಕ್ಲಿಪ್ ಅಲ್ಲಿ ಆಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆ ಬ್ಲಾಕ್ ಬೆಲ್ಟ್ ಅಲ್ಲಿ ಇದು ಕೈಲಿ ಹಾಕ್ಬಿಟ್ಟು ಹೆಂಚಿನ ಬ್ರೇಕ್ ಮಾಡ್ತಾರಲ್ಲ, ಅದಂತೂ ತುಂಬಾ ಮೈಂಡ್ ಬ್ಲೋಯಿಂಗ್. ಬ್ಲಾಕ್ ಬೆಲ್ಟ್ ಎಕ್ಸಾಮ್ ಟ್ರೈನಿಂಗ್ ಬೇರೆ. ಓಕೆ, 3 ವರ್ಷ ಪ್ರಾಕ್ಟೀಸ್ ಮಾಡಿ ಪ್ರತಿಫಲ ಅವತ್ತು ಬರೀ ಬೆಳಗ್ಗೆ ಸಂಜೆ ಒಳಗಡೆ ಸಿಗುತ್ತೆ ಅವ್ರಿಗೆ. ಬ್ಲಾಕ್ ಬೆಲ್ಟ್ ಸರ್ಟಿಫಿಕೇಟ್ 3 ವರ್ಷದವರೆಲ್ಲ ನೆನ್ಸ್ಕೊಳ್ಬೇಕು. ಓಕೆ, ಒಂದು ಡೇಲಿ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಬ್ಲಾಕ್ ಬೆಲ್ಟ್ ಎಕ್ಸಾಮ್. ಓಕೆ ಮನೀಶ್ ಗೌಡ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ವೀಕ್ಷಕರೇ, ಆಸ್ ಯೂಶುವಲ್ ಎದಿನ್ ಮಾಗೆ ಮೋರ್. ಸೊ ಇನ್ನೊಂದು ಪ್ರತಿಭೆನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇನ್ ಸರ್ಚ್ ಆಫ್ ಪವರ್ ಆಫ್ ದಿ ಇದು ನಾವು ಸರ್ಚ್ ಮಾಡ್ತಾನೆ ಇರ್ತೀವಿ. ನಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಪ್ರೋತ್ಸಾಹ, ಸಬ್ಸ್ಕ್ರಿಪ್ಷನ್ಸ್, ಲೈಕ್ ಅಂಡ್ ಸಜೆಷನ್ಸ್, that is important. Suggestion is very much required. So thanks for watching. Signing out. Goodbye. Thank you.